ಮಸಬಿನಾಳ ಹಳ್ಳಿ ಉತ್ತರ ಕರ್ನಾಟಕದ ಬಿಸಿಲು ಮಣ್ಣಿನಲ್ಲಿ ನೆಲೆಸಿದ್ದ ಒಂದು ಸಣ್ಣ ಹಳ್ಳಿ. ಜನರು ಬಹಳ ಸರಳವಾಗಿ ಬದುಕುತ್ತಿದ್ದರು. ಹಳ್ಳಿಯ ಮಧ್ಯೆ ಒಂದು ಹಳೆಯ ಬಾವಿ ಇತ್ತು. ಅದನ್ನು ಯಾರೂ ಹತ್ತಿರ ಹೋಗುತ್ತಿರಲಿಲ್ಲ. ಹಳ್ಳಿ ಹಿರಿಯರು ಹೇಳುತ್ತಿದ್ದ ಕಥೆಯ ಪ್ರಕಾರ ಆ ಬಾವಿಯ ಕೆಳಗೆ ಒಂದು ನಿಧಿ ದನ ಇತ್ತು. ಹಳೆಯ ಕಾಲದ ಚಿನ್ನದ ನಾಣ್ಯಗಳು, ವಜ್ರಮುತ್ತುಗಳು ಮತ್ತು ಬೆಳ್ಳಿ ಪಾತ್ರೆಗಳು. ಆ ನಿಧಿಯ ಬಗ್ಗೆ ಕೇಳಿದ ಪ್ರತಿ ತಲೆಮಾರು ಅದನ್ನು ಹುಡುಕಲು ಯತ್ನಿಸಿದ್ದರೂ ಯಾವೊಬ್ಬರೂ ಅದನ್ನು ಪತ್ತೆ ಹಚ್ಚಲಾಗಲಿಲ್ಲ. ಕಾರಣ ಏನೆಂದರೆ ಆ ಬಾವಿಗೆ ಹತ್ತಿರ ಹೋಗುವವನು ರಾತ್ರಿ ವೇಳೆ ವಿಚಿತ್ರ ಧ್ವನಿಗಳನ್ನು ಕೇಳುತ್ತಿದ್ದ. ಕೆಲವರು ಹಳ್ಳಿಗೆ ಬರುವ ದಾರಿಗೆ ಹತ್ತಿರ ಹೋಗಿ ಮರಳಿ ಬರಲಿಲ್ಲ ಎನ್ನುವ ಮಾತುಗಳು ಇದ್ದವು. ಒಂದು ದಿನ ಗ್ರಾಮದ ಯುವಕ ಬಡತನದ ಹಿಂದೆ ತುತ್ತತೇರುವ ಬದುಕಿನಿಂದ ಬೇಸತ್ತವನಾಗಿ ನಿಧಿಯನ್ನು ಹುಡುಕಬೇಕೆಂದು ತೀರ್ಮಾನಿಸಿದ. ಅವನು ಹಿರಿಯರಿಂದ ಎಲ್ಲಾ ಕತೆಗಳು ಕೇಳಿದ ಮೇಲೆ ಒಂದು ರಾತ್ರಿ ಒಂದು ದೀಪ, ಹಲಸಿನ ಎಲೆ ಮತ್ತು ಕುಲಿಗೆಲೆಯ ಪೆಟ್ಟುಗಳೊಂದಿಗೆ ಬಾವಿಗೆ ಹೋಯಿತು. ಅಲ್ಲಿ ಅವನು ಕೇಳಿದ ಧ್ವನಿಗಳು ಅವನನ್ನು ಅಂಜಿಸಿದರು. ಅವನು ಧೈರ್ಯವನ್ನು ತೋರಿಸಿ ಬಾವಿಯೊಳಗೆ ಇಳಿದ. ಅವನು ಪತ್ತೆ ಹಚ್ಚಿದ್ದು ಹಳೆಯ ಕಾಲದ ಬಂಗಾರದ ಪಾತ್ರೆ, ನಾಣ್ಯಗಳ ದಿಂಡು. ಆದರೆ ಅದನ್ನು ಎತ್ತಿಕೊಂಡ ಕ್ಷಣದಲ್ಲೇ ಬಾವಿಯೊಳಗಿನ ಹಳೆಯ ಕಲ್ಲು ಜರಿದು ಅವನ ಕಾಲು ಸಿಕ್ಕಿತು. ಅವನ ಬೆಂಗಟ್ಟಾಗಿ ಹಳ್ಳಿಯ ಇನ್ನೂ ಕೆಲವರು ಬಂದು ಅವನನ್ನು ರಕ್ಷಿಸಿದರು. ಅಂತೂ ನಿಧಿಯನ್ನು ಹೊರತಂದ. ಆದರೆ ಅವನು ನಿಧಿಯ ಸೊತ್ತನ್ನು ಹಳ್ಳಿಗೆ ಅರ್ಪಿಸಿದ. ಇದು ನನ್ನದು ಅಲ್ಲ, ಇದು ಮಸಬಿನಾಳದದು ಎಂದು. ಅದರಿಂದ ಹಳ್ಳಿ ಒಂದು ಹೊಸ ಬದಲಾವಣೆಯನ್ನು ಕಂಡಿತು. ಹಳ್ಳಿಗೆ ಶಾಲೆ, ಆಸ್ಪತ್ರೆ, ಶುದ್ಧ ಕುಡಿಯುವ ನೀರಿನ ಯೋಜನೆ ಬಂದವು. ಶರಣಪ್ಪನಿಗೆ ಹಳ್ಳಿ